ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ತಾವರೆಕೆರೆಯ ಮುದ್ದಯ್ಯನಪಾಳ್ಯ ಗ್ರಾಮದ ಆದಿಶಕ್ತಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಾಲಯದ 5ನೇ ವರ್ಷದ ಜಾತ್ರಾ ಮಹೋತ್ಸವವನ್ನು ದೇವಾಲಯದ ಪ್ರಧಾನ ಅರ್ಚಕರಾದ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ರೇಣುಕಾ ಯಲ್ಲಮ್ಮ ದೇವಿಯ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಚಂಡಿಕಾ ಹೋಮವನ್ನು ನಡೆಸಲಾಯಿತು ಹಾಗೂ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಉತ್ಸವ ಮೂರ್ತಿಯನ್ನ ವೀರಗಾಸೆಯ ನೃತ್ಯದೊಂದಿಗೆ ಗ್ರಾಮದಲ್ಲಿ ಮೆರವಣಿಗೆಯನ್ನ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂತಹ ಭಕ್ತರುಗಳು ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ರೇಣುಕಾ ಯಲ್ಲಮ್ಮ ದೇವಿಯ ದರ್ಶನ ಪಡೆದು ಉತ್ಸವದಲ್ಲಿ ಭಾಗಿಯಾಗಿ ಸಂಭ್ರಮಿಸಿದರು. षड्जीलाकारिषडस्त्रः घटाहारी शिखामणिः स्वाहा घट्कारतो मनोमाध्वे घट्कारा कामरेन्दिरा घट्कारा सौजसंगत्ता घट्काराद्वय दक्षिण स्वाहा
ಮುದ್ದಯ್ಯನಪಾಳ್ಯ ಗ್ರಾಮ, ತಾವರೆಕೆರೆ ಹೋಬಳಿ, ಬೆಂಗಳೂರು ದಕ್ಷಿಣ ತಾಲೂಕು. ಇಲ್ಲಿ ನೆಲೆಸಿರ್ತಕ್ಕಂಥ ಶ್ರೀ ಯಲ್ಲಮ್ಮ ದೇವಿ ಈ ಪುರಾತನ ಕಾಲದಿಂದ ಇರ್ತಕ್ಕಂಥದ್ದು. ಇದು ನಮ್ಮ ತಾತಾರ ಕಾಲದಿಂದ ನಡ್ಸ್ಕೊಂಬತ್ತಾ ಇದ್ದಿದ್ದು. ನಮ್ಮ ತಂದೆಯ ಕಾಲದಿಂದ ನಾವು ದೇವಸ್ಥಾನ ಮಾಡಬೇಕು ಅಂತ ಇದನ್ನು 2007ರಲ್ಲಿ ದೇವಸ್ಥಾನ ಸ್ಥಾಪನೆ ಮಾಡಿದ್ದು. ಅಲ್ಲಿಂದ ಇದು ದೇವಸ್ಥಾನ ನಡ್ಕೊಂಡು ಬರ್ತಾ ಇದೆ. ನಮ್ಮ ತಂದೆಯರು ಹೋದಾಗಿಂದ ನಾವು ಇದನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಈ ಭಕ್ತಾದಿಗಳೆಲ್ಲ ಅವರು ಏನೇನು ಬೇಡ್ಕೊಳ್ತಾರೋ ಅದನ್ನೆಲ್ಲ ಸ್ವಲ್ಪ ತಾಯಿ ನೆರವೇರಿಸ್ಕೊಡ್ತಾ ಇದ್ದಾಳೆ. ಕ್ಷೇತ್ರದ ಮಹಿಮೆ, ಇಲ್ಲಿ ಕ್ಷೇತ್ರದ ಮಹಿಮೆ ಅಂತಂದರೆ ಜಾಸ್ತಿ ಪವರ್ಫುಲ್ ತಾಯಿಗಳು. ಯಾರೇ ಏನೇ ಕೇಳಿದ್ರು, ಯಾರು ಏನೇ ಬೇಡ್ಕೊಂಡ್ರು ಅದು ಶೀಘ್ರವಾಗಲಿ ಅವಳು ದಯಪಾಲಿಸ್ತಾಳೆ. ಅಂದರೆ ನಂಬಿಕೆ ಇಟ್ಟು ಬರಬೇಕು. ನಂಬಿಕೆ ಇಟ್ಟು ಬಂದರೆ ಎಲ್ಲ ಕೆಲಸ ಆಗೇ ಆಗುತ್ತೆ. ಭಕ್ತರು ಎಲ್ಲಿಂದ ಬರ್ತಾರೆ? ಇಲ್ಲಿ ಎಲ್ಲ ಸುತ್ತಮುತ್ತ ಹಳ್ಳಿಯಿಂದ, ಹೊರಗಡೆಯಿಂದ ಎಲ್ಲ ಬಂದೇ ಬರ್ತಾರೆ. ಒಬ್ರಿಗೊಬ್ರು ಬಂದೇ ಬರ್ತಾರೆ. ಒಬ್ಬರಿಂದ ಒಬ್ಬರು ಹೇಳ್ಕೊಂಡು ಬರ್ತಾ ಇದ್ದಾರೆ. ಇವತ್ತಿನ ವಿಶೇಷ, ಇವತ್ತೊಂದು ವಿಶೇಷ ಬಂದು ನಿನ್ನೆ ಶನಿವಾರ ಗಂಗೆ ಪೂಜೆ ಆಯಿತು. ಗಂಗೆ ಪೂಜೆ ಆದಮೇಲೆ ಇವತ್ತು ಬೆಳಿಗ್ಗೆ ಪುಣ್ಯ ಆವಾಹನ ಎಲ್ಲ ಮಾಡಿ ಇದನ್ನ ಚಂಡಿಕ ಹೋಮ ಮಾಡಿ ಪೂರ್ಣಾವತಿ ಕೊಟ್ಟು ಬಂದ ಜನಗಳಿಗೆಲ್ಲ ಅನ್ನಪ್ರಸಾದ ಕೊಡ್ತಾ ಇದ್ದೀವಿ. ಶ್ರೀ ಗುರುಭ್ಯೋ ನಮಃ. ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಸನ್ನಿಧಾನದಲ್ಲಿ ನಿನ್ನೆ ಹೊಸದಾಗಿ ಶಿಲಾ ವಿಗ್ರಹವನ್ನ ಪ್ರತಿಷ್ಠಾಪನಾ ಪೂರ್ವಕವಾಗಿ ಪೂಜಾ ಕೈಂಕರ್ಯವನ್ನು ಗೋಧೂಳಿ ಲಗ್ನದಲ್ಲಿ ಗಂಗಾ ದೇವತೆಯ ಸಹಿತವಾಗಿ ಅಮ್ಮನವರ ಶಿಲಾ ವಿಗ್ರಹದ ಸಹಿತವಾಗಿ ಗಂಗಾ ದೇವತೆಯ ಸಮ್ಮುಖವಾಗಿ ತಂದು ಗಂಗಾ ದೇವತೆಯ ಪೂಜೆ ಪುನಸ್ಕಾರಗಳನ್ನೆಲ್ಲವೂ ಕೂಡ ಮಾಡಿ ವಾಸ್ತು ದೇವತೆಯನ್ನ ವಾಸ್ತು ಪೂಜೆಯನ್ನ ಮಾಡಿ ವಾಸ್ತುವಿಗೆ ಬಲಿಯನ್ನ ಇಟ್ಟು ತದನಂತರ ಗಣಪತಿ ಪೂಜೆ, ಗಂಗಾ ಪೂಜೆ, ಪುಣ್ಯಾಹ, ನಾಂದಿ ಎಲ್ಲಾ ಪೂಜೆ ಪುನಸ್ಕಾರಗಳನ್ನ ಮಾಡಿ ರಾತ್ರಿ ರಾಕ್ಷೋಗ್ನ ಹೋಮ, ಮಹಾಗಣಪತಿ ಹೋಮ ಪೂರ್ವಕವಾಗಿ ಬಲಿಯನ್ನ ಇಟ್ಟು ದಿನನಿತ್ಯದ ಪೂಜೆ ಕೈಂಕರ್ಯಕ್ಕೆ ದೇವಿಯನ್ನ ಜಲಾದಿವಾಸ, ಧಾನ್ಯಾದಿವಾಸಗಳಲ್ಲಿ ಇಟ್ಟು, ನಿದ್ರಾದಿವಾಸಗಳಲ್ಲಿ ಇಟ್ಟು ಸೂರ್ಯ ಉದಯ ಪೂರ್ವಕ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವತೆಯನ್ನ ಪ್ರತಿಷ್ಠಾಪನೆಯನ್ನ ಮಾಡಿ ತದನಂತರ ಮತ್ತೆ ನವಗ್ರಹ ಪೂಜೆ, ಪಂಚಕಲಶ ಪೂಜೆ, ಅಷ್ಟದಿಕ್ಪಾಲಕರ ಪೂಜೆ, ಶೈಲಪುತ್ರ್ಯಾದಿ ನವದುರ್ಗಿ ದೇವತೆಯ ಪೂಜೆಯನ್ನು ಮಾಡಿ ತದನಂತರ ಪ್ರಧಾನ ಕಲಶದಲ್ಲಿ ರೇಣುಕಾ ಯಲ್ಲಮ್ಮ ದೇವಿಯ ಕಲಶದ ಸ್ವರೂಪದಲ್ಲಿ ಆವಾಹನೆಯನ್ನ ಮಾಡಿ ಜಯಾದಿ ಹೋಮವನ್ನ ಮಾಡಿ ಮತ್ತೆ ಶೈಲಪುತ್ರ್ಯಾದಿ ನವದುರ್ಗಿ ದೇವತೆಯ ಹೋಮವನ್ನ ಮಾಡಿ ಸಪ್ತಮಾತೃಕೆಯರನ್ನ ಆವಾಹನೆಯನ್ನ ಮಾಡಿ ಚಂಡಿ ಪಾರಾಯಣವನ್ನ ಮಾಡಿ ಸಪ್ತಶತಿ ಪಾರಾಯಣವನ್ನು ಮಾಡಿ ಚಂಡಿ ಹೋಮವನ್ನ ಮಾಡಿ ಪೂರ್ಣಾವತಿ ಮುಖಾಂತರ ದೇವಸ್ಥಾನದ ಅಷ್ಟದಿಕ್ಪಾಲಕರಲ್ಲಿ ಬಲಿಯನ್ನ ಇಟ್ಟು ದೇವಸ್ಥಾನದ ಒಳಗಡೆ ಬಂದು ಅಮ್ಮನವರಿಗೆ ಪುಷ್ಪಾರ್ಚನೆಯನ್ನ ಮಾಡಿ ಮಹಾಮಂಗಳಾರತಿಯನ್ನ ಮಾಡಿ ಪ್ರಸಾದವನ್ನ ತಲುಪಿಸಿದ್ದೀವಿ. ಈ ದಿನ ರೇಣುಕಾ ಯಲ್ಲಮ್ಮನಿಗೆ ವಿಶೇಷವಾಗಿ ಭರತ ಹುಣ್ಣಿಮೆ, ತಾಯಿ ಮುತ್ತೈದೆವಾಗುವ ಹುಣ್ಣಿಮೆ ಎಂದು ತಾಯಿಗೆ ಪ್ರಥಮವಾಗಿ ನಿನ್ನೆ ಗಂಗೆ ಪೂಜೆಯನ್ನು ಮಾಡಿಕೊಂಡು ಬಂದು ಪುಣ್ಯಾಹವನ್ನು ಮಾಡಿ ರಾತ್ರಿಯಲ್ಲಿ ಕಳಶಾರಾಧನೆಗಳನ್ನು ಮಾಡಿಕೊಂಡು ತಾಯಿಗೆ ದುರ್ಗಾದೀಪ ನಮಸ್ಕಾರವನ್ನು ಮಾಡಿ ರಾಕ್ಷೋಗ್ನ ಹೋಮ, ಗಣಪತಿ ಹೋಮವನ್ನು ಮಾಡಿ ತಾಯಿಗೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀ ಸೂಕ್ತ ಮುಖೇನ ಮಹಾರುದ್ರಾಭಿಷೇಕವನ್ನು ಮಾಡಿ ತದನಂತರದಲ್ಲಿ ಸಪ್ತಶತಿ ಪಾರಾಯಣವನ್ನು ಮಾಡಿ ದುರ್ಗಾ ಹೋಮ, ಚಂಡಿಕಾ ಹೋಮವನ್ನು ಮಾಡಿ ತಾಯಿಗೆ ದಿಕ್ಬಲಿಯನ್ನು ಮಾಡಿ ದೃಷ್ಟಿಯನ್ನು ಕೊಟ್ಟು ಈಗ ಅಷ್ಟೋತ್ತರ ಮಹಾಮಂಗಳಾರತಿಯನ್ನು ಮಾಡಿದಾಗಿ ತಾಯಿಗೆ ಉನ್ನತವಾಗಿ ಶಕ್ತಿ ಸಂಚಲನ ಆಗಲಿ, ಇಲ್ಲಿ ಬರ್ತಕ್ಕಂತಹ ಭಕ್ತರಿಗೆ ಸಕಲವನ್ನು ಕೊಟ್ಟು ಕಾಪಾಡಲಿ ಎನ್ನುವಂತ ಕಾರಣಕ್ಕಾಗಿ ತಾಯಿಗೆ ಯಥೇಚ್ಛವಾಗಿ ಶಕ್ತಿ ಬರಲಿ, ಭಕ್ತರು ಬಂದು ಕೇಳಿದಂತ ಪುಷ್ಪವನ್ನು ಕೊಡ್ಲಿ ಎನ್ನುವುದಾಗಿ ತಾಯಿಗೆ ಶಕ್ತಿ ಸಂಚಲನ ಮಾಡಿರ್ತೇವೆ. पुष्पार्चन पूजां समर्पयामि. पुष्पवान् प्रजावान् पशुमान् भवते. गुरुदेवो महादेवो गुरुदेवः सदाशिवः गुरु साक्षात् परब्रह्म तस्मै श्री गुरवे नमः. पार्वती
की जय पार्वती पतये रमण गोविंद ಪಾಳ್ಯದಲ್ಲಿರ್ತಕ್ಕಂಥ ಆದಿಶಕ್ತಿ ಯಲ್ಲಮ್ಮ ದೇವಿಯ ಸನ್ನಿಧಿನಲ್ಲಿದ್ದೇವೆ.
ಕೊಡಿಗೆಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ನಾಗರಾಜು ಮತ್ತು ಸಹೋದರರೆಲ್ಲ ಇದ್ದಾರೆ. ಸರ್, ಇವತ್ತು ಆದಿಶಕ್ತಿಯ ಜಾತ್ರೆ ಮಹೋತ್ಸವ ನಡೀತಾ ಇದೆ. ತಾವು ಬಾಲ್ಯದಿಂದ ಅಂತ ಕಂಡುಕೊಂಡಂಥ ಸನ್ನಿವೇಶವನ್ನು ಈ ಕ್ಷೇತ್ರದ ಬಗ್ಗೆ ಒಂದೆರಡು ಮಾತು. ಇದು ಮುಂಚೆ ಮನೇಲಿ ಪೂಜೆ ಮಾಡ್ತಾಯಿದ್ರು, ಅವ್ರ ಅಪ್ಪರ ಕಾಲದಿಂದ ತಾತರ ಕಾಲ ಅನಾದಿ ಕಾಲದ ದೇವಸ್ಥಾನ. ಇವತ್ತು 2007ರಲ್ಲಿ ದೇವಸ್ಥಾನ ಕಟ್ಟಿ ಪ್ರತಿಷ್ಠಾಪನೆ ಮಾಡಿ ಪ್ರತಿ ವರ್ಷ ಫೆಬ್ರವರಿ ಒಳಗೆ ಜಾತ್ರೆ ಮಹೋತ್ಸವ ಮಾಡ್ಕೊಂಡು ಬಂದವು. ಸರ್, ತಾವು ಈ ಕ್ಷೇತ್ರಕ್ಕೆ ಬಂದಮೇಲೆ ನಿಮ್ಗೆ ಏನೆಲ್ಲ ಅನುಕೂಲ ಆಗಿದೆ? ಒಳ್ಳೇದಾಗದೆ, ಏನೋ ಒಂದು ಬೇಡಿಕೆ ಇಟ್ಕೊಂಡ್ರು ಅದೆಲ್ಲ ಒಳ್ಳೇದಾಗುತ್ತೆ. ಈ ತಾಯಿ ಸನ್ನಿಧಿಗೆ ಬಂದಾಗ ನಮ್ಗೆ ಏನೋ ಒಂಥರ ಸಂತೋಷ ಆಗುತ್ತೆ. ತಾಯಿ ನಮ್ಮಮ್ಮ ಹಂಗೆ ನಮ್ಮನ್ನೆಲ್ಲ ಸರ್ವರಿಗೂ ಕಾಪಾಡ್ತಾರೆ. ಇಲ್ಲಿ ಕಷ್ಟ ಅಂತ ಬಂದವ್ರಿಗೆ ಯಾರಿಗೂ ಕೈ ಬಿಟ್ಟಿಲ್ಲ. ಅದು ಒಳ್ಳೇದು ಮಾಡಿದೆ. ನಾವು ಹಂಗೆ ನಮ್ಮ ಅನ್ಕೊಂಡಿದ್ದೆಲ್ಲ ಹಂಗೆ ಒಳ್ಳೇದು ಮಾಡಿದೆ ಎಲ್ಲಮ್ಮ ದೇವರು. ನಾವು ನಂಬಿದೀವಿ, ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗಿದೆ. ನಾವು ವಾರಕ್ಕೆ ಒಂದ್ಸರಿ ಬಂದು ಪೂಜೆ ಮಾಡ್ಕೊಂಡು ಸನ್ನಿಧಿಗೆ ದರ್ಶನ ಮಾಡ್ಕೊಂಡು ಹೋಗ್ತೀವಿ. ಎಲ್ಲಿಂದ ಬರ್ತೀರಾ? ನಾವು ಕೊಡಿಗೆಹಳ್ಳಿ ಬಂದಿರೋದು. ಕೊಡಿಗೆಹಳ್ಳಿ ಪ್ರತಿ ವರ್ಷನೂ ಬರ್ತೀವಿ. ನಾವು ಮಹೇಶ್ ಅಂತ ಮಾತಾಡೋದು, ಕೊಡಗೇಲಿ ಪಂಚಾಯತಿ ಮೆಂಬರು. ನಾವು ನಮ್ಮ ತಾತ ಮುತ್ತಾತನ ಕಾಲದಿಂದ ಇಲ್ಲೆಲ್ಲ ಬರ್ತಾಯಿದ್ರು. ಮನೇಲಿ ಕಳಶ ಪೂಜೆ ಮಾಡ್ತಾಯಿದ್ರು ಮೊದಲು. 2007ರಲ್ಲಿ ಅವ್ರ ಮಕ್ಕಳಿದ್ದಾದ್ಮೇಲೆ ಒಂದು ದೇವಸ್ಥಾನ ಮಾಡಿ ಅಮ್ಮನ ಪ್ರತಿಷ್ಠಾಪನೆ ಮಾಡಿ ಅನಾದಿ ಕಾಲದಿಂದ ಪೂಜೆ ಮಾಡ್ತಿರೋ ಕಾರಣ ಭಾರಿ ನಂಬಿಕೆ ಇದೆ. ಎಲ್ಲರಿಗೂ ಒಳ್ಳೇದಾಗಿದೆ. ನಾವು ವಾರ ತಿಂಗಳಿಗೊಂದ್ಸಲಿ ಅವಾಗ ಬರ್ತಾ ಇರ್ತೀವಿ. ಜಾತ್ರಾ ಮಹೋತ್ಸವದಲ್ಲಿ ತಪ್ಪದೇ ಬರ್ತೀವಿ. ಬಂದಾಗ ನಮಗೆಲ್ಲ ಒಳ್ಳೇದಾಗಿದೆ. ಅಮ್ಮನ ನಂಬಿ ಬಂದವ್ರಿಗೆ ಒಳ್ಳೇದಾಗಿ ಆಗುತ್ತೆ. ಆದಿಶಕ್ತಿ ರೇಣುಕಾ ಯಲ್ಲಮ್ಮ ದೇವಿಯ ಸನ್ನಿಧಿನಲ್ಲಿ ಕೂಡ ಇವತ್ತು ಹುಣ್ಣಿಮೆ ಅಂಗವಾಗಿ ನಾಡಿನಾದ್ಯಂತ ಜಾತ್ರಾ ಮಹೋತ್ಸವ ನಡೀತಾ ಇದೆ. ನಮ್ಮಲ್ಲಿ ಇವತ್ತು ಜಾತ್ರಾ ಮಹೋತ್ಸವದಲ್ಲಿ ಕೊಡಿಗೆಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ನಾಗರಾಜು ಮತ್ತು ಮಹೇಶ್ ಅವರು ಮತ್ತು ತಂಡದವರು ಬಂದಿದ್ದಾರೆ. ನೋಡಿ, ಜನಪದ ಜೀವದೈವಗಳು ಅಂದರೆ ಕರೆದಾಗ ಬರುವ ನಂಟರಿದ್ರು. ಆದಿಶಕ್ತಿಯಲ್ಲಿ ನಂಬಿಕೆ ಇಟ್ಟು ನಮ್ಮ ಆರಾಧನೆಯನ್ನು, ಭಕ್ತಿಯನ್ನು ಸಮರ್ಪಿಸಿದೆ. ನಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳ ನಿವಾರಣೆ ಜೊತೆಗೆ ಬಹುರೋಗ ನಿವಾರಕಗಳಾಗಿ ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥ ಹಂಬಲ ಇದೆ. ನಮಗೆಲ್ಲ ಧನ್ಯವಾದಗಳು. ಕುಮಾರ, ನಮಸ್ತೆ. ನಮಸ್ತೆ ಸರ್. ಇವತ್ತು ತಾವರೆಕೆರೆ ಗ್ರಾಮದಲ್ಲಿರ್ತಕ್ಕಂಥ ಮುದ್ದಯ್ಯನಪಾಳ್ಯದ ರೇಣುಕಾ ಯಲ್ಲಮ್ಮನ ದೇವಿಗೆ ತಾವು ಕೂಡ ಬಂದಿದ್ರಿ. ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದೀರಾ. ತಾವು ಯಾವಾಗಿಂದ ಬರ್ತಿದ್ದೀರಾ? ನೀವು ಬಂದಮೇಲೆ ಇಲ್ಲಿಗೆ ಏನೆಲ್ಲ ನಿಮ್ಗೆ ಅನುಕೂಲ ಆಗಿದೆ? ತುಂಬ ಅಭಿವೃದ್ಧಿ ಆಗೈತೆ ನಮಗೆ. ನಾವು ಚಿಕ್ಕ ಹುಡುಗರಿಂದ ಬರ್ತಾ ಇದ್ದೀವಿ. ರೇಣುಕಾ ಯಲ್ಲಮ್ಮ ದೇವಿನ ನಂಬಿದ್ದೀವಿ. ಅಮ್ಮಮ್ಮ ನಮ್ಮ ಕೈ ಬಿಟ್ಟಿಲ್ಲ. ನಾವು ಒಂದು ಪ್ರಸಾದ ಕೇಳಿದ್ರೆ ಹೂವು ಹಣ್ಣು ಪ್ರಸಾದ ಕೊಡ್ತಾಳೆ. ನಮಗೆ ಅಭಿವೃದ್ಧಿ ಮಾಡ್ತಾಳೆ. ನಮ್ಮ ಕಷ್ಟಗಳೆಲ್ಲ ಹೇಳ್ಕೊಂಡ್ರೆ ನೆರವೇರಿಸ್ಕೊಡ್ತಾಳೆ. ಅಮ್ಮಂಗೆ ಇವತ್ತು ನಮ್ಮ ಕಷ್ಟ ಅಂದರೆ ಏನಾದರೂ ಒಂದು ವಾರ ಅಲ್ಲ ಇನ್ನೊಂದು ವಾರ ಬಂದರೆ ನೆರವೇರಿಸ್ಕೊಡ್ತಾಳೆ. ಎಲ್ಲಿಂದ ಬರ್ತೀರಾ? ನಮ್ಮದು ಗ್ರಾಮ ಮುದ್ದಯ್ಯನಪಾಳ್ಯ. ನಮಸ್ತೆ. ನಮಸ್ತೆ. ಇವತ್ತು ಕೂಡ ತಾವು ಕೂಡ ಈ ಯಲ್ಲಮ್ಮ ತಾಯಿ ಜಾತ್ರೆಗೆ ಮಹೋತ್ಸವದಲ್ಲಿ ಭಾಗಿಯಾಗಿದ್ದೀರಾ. ಹೌದು. ಎಲ್ಲಿಂದ ಬರ್ತೀರಾ? ನಾವು ಶಾನ್ಭೋಗ್ನಹಳ್ಳಿಯಿಂದ ಬಂದಿದ್ದೀವಿ. ನೀವು ಬಂದ್ಮೇಲೆ ಏನೆಲ್ಲ ಅನುಕೂಲ ಆಗಿದೆ? ದೇವ್ ಒಳ್ಳೇದು ಮಾಡೈತೆ. ನಾವು ಬಂದು ಅದಕ್ಕೆ ನೋಡಬೇಕು ಅಂತಲೇ ಬಂದಿದ್ವಿ. ಅಲ್ಲಿಂದ ಒಳ್ಳೇದಾಗೈತೆ ಅಂತ.
ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.